ಯಾವ ಹೂವು ಯಾರ ಮುಡಿಗೋ ಭಾಗ 206. ನಿತಿನ್ ಮದುವೆ ಮುಗಿಸಿಕೊಂಡು ಸಂಜೆ ಜಗನ್ ಕಲ್ಯಾಣ ಮಂಟಪಕ್ಕೆ ವಾಪಸ್ ಬಂದಿದ್ದರು. ಸುಮಾರು 11 ಗಂಟೆ. ಪಂಕಜ್, ಪಲ್ಲವಿ, ನೀವು ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡಿಕೊಳ್ಳಿ, ಸಾನ್ವಿಗೆ ಪ್ರಜ್ಞೆ ಬಂದಿರಬಹುದು, ನಾನು ನೋಡಿಕೊಂಡು ಬರ್ತೀನಿ ಎಂದಾಗ ಪಲ್ಲವಿ ಎಲ್ಲ ತಯಾರಿದೆ, ಸಾನ್ವಿನ ಕರ್ಕೊಂಡು ಬರೋಕೆ ನಾನು ಬರ್ತೀನಿ ಎಂದಾಗ ಎಲ್ಲರೂ ಅವಳನ್ನು ನೋಡಲು ಬರುವುದಾಗಿ ಹೇಳಿದರು. ಪಂಕಜ್, ಅಮ್ಮ ಅಪ್ಪ, ನೀವು ಆಂಟಿ ಅಂಕಲ್ ಬರೋದೇನು ಬೇಡ, ಅಮ್ಮ ಆಂಟಿ ಸುಸ್ತಾಗಿದ್ದಾರೆ, ಅವರು ಕೂತು ರೆಸ್ಟ್ ಮಾಡ್ಲಿ, ನಾವೆಲ್ಲರೂ ಹೋಗಿ ಸಾನ್ವಿನ ವಿಕ್ರಮ್ನ ಕರ್ಕೊಂಡು ಬರ್ತೀವಿ ಎಂದವನು ರೂಮ್ ಕಡೆ ಹೊರಟ. ಸಂಜಯ್, ಪ್ರೀತಮ್, ಶರಣ್ಯ, ಪಲ್ಲವಿ, ಅಂಜಲಿ, ಜಗನ್, ರಮ್ಯಾ, ರಾಹುಲ್ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಸಾನ್ವಿಗೆ ಪ್ರಜ್ಞೆ ಬಂತು. ಅವಳು ಕಣ್ಣು ತೆರೆದಾಗ ಎದುರಿಗೆ ವಿಕ್ರಮ್ ಕುಳಿತಿದ್ದ. ಸಾನ್ವಿಗೆ ತನಗೆ ವಿಕ್ರಮ್ ತಾಳಿ ಕಟ್ಟಿರುವುದು ತಿಳಿದಿರಲಿಲ್ಲ. ಅವಳು ತನಗೆ ವಿಕ್ರಮ್ ಜೊತೆ ಮದುವೆ ನಡೆದಿಲ್ಲ ಎಂದುಕೊಂಡು ದುಃಖದಿಂದ ಅಳುತ್ತಿದ್ದಳು. ಆಗ ವಿಕ್ರಮ್, ಸಾರಿ ಸಾನ್ವಿ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ಗೆ ನಾನು ತಾಳಿ ಕಟ್ಟಿದ್ದೀನಿ ಎಂದ. ತಕ್ಷಣ ಸಾನ್ವಿ ತನ್ನ ಕೊರಳನ್ನು ನೋಡಿಕೊಂಡಳು. ಕೊನೆಗೂ ತಾನು ಪ್ರೀತಿಸಿದ ವಿಕ್ರಮ್ನಿಂದ ತನ್ನ ಕೊರಳಿಗೆ ತಾಳಿ ಬಿದ್ದಿತ್ತು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಅವಳು ಮನಸ್ಸಿನಲ್ಲಿ ತನಗೆ ಎಲ್ಲರೂ ಅಷ್ಟು ಕೆಟ್ಟದಾಗಿ ಮಾತಾಡಿ ತಾನು ಪ್ರಜ್ಞೆ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ರೂ ವಿಕ್ರಮ್ ಏನು ಮಾತನಾಡದೆ ಮೌನವಾಗಿದ್ದದ್ದು ಅವಳ ಮನಸ್ಸಿಗೆ ನೋವು ತಂದಿತ್ತು. ತಾನು ಅಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಆಗಲೂ ಅವನು ಸ್ವಂತ ನಿರ್ಣಯದಿಂದ ತಾನೇ ಸಾನ್ವಿಯನ್ನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳದೇ ಇದ್ದದ್ದು ಅವಳಿಗೆ ಆಘಾತ ತಂದಿತ್ತು. ಅವಳು ವಿಕ್ರಮ್ ಮನಸ್ಸಿನಲ್ಲಿ ತನ್ನ ಬಗ್ಗೆ ಪ್ರೀತಿ ಇದೆ ಎಂದು ಭಾವಿಸಿದ್ದು ತಪ್ಪೆಂದು ಯೋಚಿಸಿ ಅವಳಿಗೆ ದುಃಖ ಹೆಚ್ಚಾಯಿತು. ಅವಳು ಬಿಕ್ಕಳಿಸಿ ಅಳುತ್ತಿದ್ದಳು. ಅಳುತ್ತಿದ್ದ ಅವಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದ ಅವನು ಮನಸ್ಸಿನಲ್ಲಿ ಸಾನ್ವಿ ಇಷ್ಟು ಅಳುತ್ತಿರೋದು ನೋಡಿದ್ರೆ ಅವಳಿಗೆ ತಾನು ತಾಳಿ ಕಟ್ಟಿರೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಅಳ್ತಿದ್ದಾಳೆ ಎಂದುಕೊಂಡ. ಸಾನ್ವಿ ಬಗ್ಗೆ ತನ್ನ ಮನಸ್ಸಲ್ಲಿ ಪ್ರೀತಿ ಇದೆ ಅನ್ನೋದು ಅರ್ಥ ಆಗದೆ ಇರೋ ದಡ್ಡ ಶಿಖಾಮಣಿಗೆ ಇನ್ನು ಸಾನ್ವಿ ಮನಸ್ಸಲ್ಲಿ ಇರೋ ಪ್ರೀತಿ ಹೇಗೆ ಅರ್ಥ ಆಗ್ಬೇಕು? ವಿಕ್ರಮ್, ನಿನ್ನ ಅನುಮತಿ ಇಲ್ಲದೆ ನಿನ್ಗೆ ತಾಳಿ ಕಟ್ಟಿರೋದು ನನ್ನ ತಪ್ಪೆ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ನಾನು ಪಂಕಜ್ಗೆ ಹೇಳ್ದೆ, ಸಾನ್ವಿನ ನಾನು ಮದ್ವೆ ಆಗಲ್ಲ, ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ, ನನ್ಗೂ ಅವಳನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ. ಆದ್ರೆ ಅವನೇ ಫೋರ್ಸ್ ಮಾಡ್ದ. ನಾನು ಅವನಿಗೆ ಇನ್ನೂ ಒಂದು ಆಪ್ಷನ್ ಹೇಳ್ದೆ, ನಮ್ಮ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ನಿರಂಜನ್ ಅಂತ ಇದ್ದಾರೆ, ಅವರು ಕೂಡ ತುಂಬಾ ಒಳ್ಳೆಯವರು, ಅವರಿಗೆ ಸಾನ್ವಿನ ಕೊಟ್ಟು ಮದುವೆ ಮಾಡೋಣ ಅಂತ. ಆದ್ರೆ ನೀನು ಅವರನ್ನ ನೋಡಿಲ್ಲ, ಅವರು ನಿನ್ನನ್ನ ನೋಡಿಲ್ಲ, ಈಗ ಇದ್ದಕ್ಕಿದ್ದ ಹಾಗೆ ಅವರ ಜೊತೆ ನಿನ್ನ ಮದ್ವೆ ಅಂದ್ರೆ ಇಂಥ ಸಮಯದಲ್ಲಿ ಆ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅಂತ ಪಂಕಜ್ ಹೇಳ್ದ. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನ್ಗೆ ತಾಳಿ ಕಟ್ಟಿದೆ ಎಂದು ದಡ್ಡನ ಹಾಗೆ ಮಾತನಾಡಿದ. ಸಾನ್ವಿಯನ್ನು ನೋಡಲು ಬಂದಿದ್ದ ಎಲ್ಲರೂ ಇವರು ಮಾತನಾಡುತ್ತಿದ್ದದ್ದನ್ನು ಬಾಗಿಲಲ್ಲೇ ನಿಂತರು. ವಿಕ್ರಮ್ ಮಾತು ಕೇಳಿ ಅವರಿಗೂ ಬೇಸರವಾಗಿತ್ತು. ಇಷ್ಟು ದಿನ ಪಟ್ಟ ಪ್ರಯತ್ನ ಫಲಿಸಿತು. ಆದರೆ ವಿಕ್ರಮ್ನ ದಡ್ಡತನ ಅದನ್ನೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ಮಾಡಿತ್ತು. ಸಾನ್ವಿ ರೂಮ್ ಬಾಗಿಲ ಕಡೆ ನೋಡಿದಳು. ಅಲ್ಲಿ ಎಲ್ಲರೂ ನಿಂತಿದ್ದರು. ಸಾನ್ವಿಯ ನೋಟ ಕರುಣಾಜನಕವಾಗಿತ್ತು. ಅವಳ ಕಣ್ಣುಗಳು ನೋವಿನಿಂದ ಕೂಡಿದ್ದವು. ಪಂಕಜ್ನ ಕೋಪ ಮಿತಿ ಮೀರಿತ್ತು. ಕೋಪದಲ್ಲಿ ಒಳಗೆ ಬಂದ. ಆದರೆ ಸಾನ್ವಿ ಅವನಿಗೆ ಕೈ ಮುಗಿದು ಕಣ್ಸಣ್ಣೆಯಲ್ಲಿ ಏನು ಮಾತನಾಡದಂತೆ ಕೇಳಿಕೊಂಡಳು. ಎಲ್ಲರೂ ಒಳಗೆ ಬಂದರು. ಅವರಿಗೆ ವಿಕ್ರಮ್ನ ದಡ್ಡತನ ಹಾಗೂ ಅವನ ದುಡುಕಿನ ಮಾತುಗಳಿಂದ ವಿಕ್ರಮ್ ಬಗ್ಗೆ ಎಲ್ಲರಿಗೂ ಕೋಪ, ಅಸಮಾಧಾನವಿತ್ತು. ಆದರೆ ಆ ಪರಿಸ್ಥಿತಿಯಲ್ಲಿ ಯಾರಿಗೂ ಏನು ಮಾತನಾಡುವ ಮನಸ್ಸಿರಲಿಲ್ಲ. ಸಾನ್ವಿ ಬಗ್ಗೆ ಎಲ್ಲರಿಗೂ ಪಾಪ ಎನಿಸಿತು. ಅವಳು ಅಳುತ್ತಲೇ ಇದ್ದಳು. ಆಗ ವಿಕ್ರಮ್, ಪ್ಲೀಸ್ ಸಾನ್ವಿ, ನನ್ ಮೇಲೆ ಕೋಪ ಇದ್ರೆ ಕೆನ್ನೆಗೆ 2 ಹೊಡೆದು ಬಿಡು, ಆದ್ರೆ ಹೀಗೆ ಅಳ್ಬೇಡ, ಈಗ ತಾನೇ ಪ್ರಜ್ಞೆ ಬಂದಿದೆ, ಮತ್ತೆ ನೀನು ಟೆನ್ಷನ್ ಮಾಡ್ಕೊಂಡ್ರೆ ಮತ್ತೆ ಪ್ರಜ್ಞೆ ಕಳ್ಕೋತೀಯ ಎಂದವನು ಅವಳ ಬಳಿ ಬಂದಾಗ ಅವನಿಂದ ದೂರ ಸರಿದ ಸಾನ್ವಿ ಮನಸ್ಸಿನಲ್ಲಿ, ನೀವು ನನ್ನ ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ, ನನ್ನನ್ನ ಸಮಾಧಾನ ಮಾಡೋಕೆ ನಿಮ್ಮನ್ನ ಬಿಟ್ಟು ತುಂಬಾ ಜನ ಇದ್ದಾರೆ, ನಾನು ಅನ್ಕೊಂಡ ಹಾಗೆ ಮದ್ವೆ ಏನೋ ಆಯ್ತು, ಆದರೆ ನಾನು ನಿಮ್ಮಿಂದ ಬಯಸಿದ್ದು ಪ್ರೀತಿ, ಅದು ಮಾತ್ರ ಸಿಗ್ಲಿಲ್ಲ. ಈಗ್ಲೂ ಕೂಡ ನೀವು ನನ್ನನ್ನ ಇಷ್ಟಪಟ್ಟು ಮದ್ವೆ ಆಗಿಲ್ಲ, ಸಮಯ ಸಂದರ್ಭಕ್ಕೆ ಕಟ್ಟು ಬಿದ್ದು ತಾಳಿ ಕಟ್ಟಿದ್ದೀರಾ ಅಷ್ಟೇ ಅಷ್ಟೇ ಎನ್ನುತ್ತಾ ಒಳಗೊಳಗೆ ಕುಗ್ಗುತ್ತಿದ್ದಳು. ಪಂಕಜ್, ಪಲ್ಲವಿ, ನಾವು ವಿಕ್ರಮ್ನ ಕರ್ಕೊಂಡು ಹೋಗ್ತೀವಿ, ನೀವು ಸಾನ್ವಿನ ಕರೆದುಕೊಂಡು ಬನ್ನಿ ಎಂದವನು ವಿಕ್ರಮ್ನ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಹೋದ. ಹೆಣ್ಣು ಮಕ್ಕಳನ್ನು ಹೊರತುಪಡಿಸಿ ಎಲ್ಲರೂ ಹೊರಗೆ ಹೋದರು. ಕಳಿಸಿ ಅಳುತ್ತಿದ್ದ ಸಾನ್ವಿ ಬಳಿ ಬಂದ ಪಲ್ಲವಿ, ಪ್ಲೀಸ್ ಅಳ್ಬೇಡ ಸಾನ್ವಿ, ನೀನು ಪ್ರಜ್ಞೆ ಕಳ್ಕೊಂಡು ಆಲ್ಮೋಸ್ಟ್ 2 ಗಂಟೆಗಳಾಗಿತ್ತು, ಇನ್ನೂ ಹೀಗೆ ಅಳ್ತಿದ್ರೆ ನಿನ್ನ ಹೆಲ್ತ್ ಇನ್ನೂ ಅಪ್ಸೆಟ್ ಆಗತ್ತೆ ಎಂದಾಗ ಸಾನ್ವಿ ಅತ್ತಿಗೆ, ವಿಕ್ರಮ್ ಸರ್ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ, ನಿತಿನ್ ಸರ್ನ ಬಿಟ್ಟು ನನ್ಗೆ ಇನ್ನೂ ಒಂದು ಆಪ್ಷನ್ ಇತ್ತಂತೆ, ಅವರ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ಡಾಕ್ಟರ್ ನಿರಂಜನ್, ಅವರು ಕೂಡ ತುಂಬಾ ಒಳ್ಳೆಯವರಂತೆ, ಅವರಿಗೆ ನನ್ನನ್ನು ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡ್ರಂತೆ, ಆದ್ರೆ ನಾನು ಅವರನ್ನು ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ, ಈಗ ಇದ್ದಕ್ಕಿದ್ದ ಹಾಗೆ ಅವರ ಜೊತೆ ನನ್ನ ಮದ್ವೆ ಅಂದ್ರೆ ಸರಿ ಹೋಗಲ್ಲ, ಇಂಥ ಸಮಯದಲ್ಲಿ ಆ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅಂತ ಪಂಕಜಣ್ಣ ಹೇಳಿದಕ್ಕೆ ಬೇರೆ ದಾರಿ ಇಲ್ಲದೆ ನನ್ಗೆ ತಾಳಿ ಕಟ್ಟೆ ಅಂತ ವಿಕ್ರಮ್ ಸರ್ ಹೇಳಿದ್ರು. ಇದನ್ನ ಕೇಳಿ ನನ್ಗೆ ನನ್ನ ಪ್ರಾಣ ಹೋದಷ್ಟು ನೋವಾಯ್ತು ಅತ್ತಿಗೆ.
ವಿಕ್ರಮ್ ಸರ್ಗೆ ನನ್ನ ಪ್ರೀತಿ ಅರ್ಥ ಆಗಿಲ್ಲ. ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇಲ್ಲ. ಆದ್ರೂ ಪರವಾಗಿಲ್ಲ, ಅದೆಲ್ಲ ಬಿಟ್ಬಿಡಿ. ಆದ್ರೆ ಈಗ ನನ್ಗೆ ತಾಳಿ ಕಟ್ಟಿದ್ದಾರೆ ಅಲ್ವಾ, ಅದಕ್ಕೋಸ್ಕರನಾದ್ರೂ ನನ್ಗೆ ಹೆಂಡತಿ ಅನ್ನೋ ಸ್ಥಾನ ಕೊಟ್ಟು ಪ್ರೀತಿ ತೋರಿಸಬಹುದು ಅಲ್ವಾ. ಎಲ್ಲರೂ ನನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿ ನಾನು ಪ್ರಜ್ಞೆ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ರು. ವಿಕ್ರಮ್ ಸರ್ ಏನು ಮಾತನಾಡದೆ ಮೌನವಾಗಿದ್ರು. ನಾನು ಅಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಆಗಲೂ ಅವರು ಸ್ವಂತ ನಿರ್ಣಯದಿಂದ ನನ್ನನ್ನು ಮದ್ವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿಲ್ಲ. ಪಂಕಜಣ್ಣ ಬಲವಂತ ಮಾಡಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ನನ್ಗೆ ತಾಳಿ ಕಟ್ಟೆ ಅಂದ್ರು. ಕೊನೆಗೂ ನನ್ಗೆ ತಾಳಿ ಕಟ್ಟಿದ್ದು ನಾನು ಪ್ರೀತಿ ಮಾಡೋ ವಿಕ್ರಮ್ ಸರ್ ಅಲ್ಲ, ಸಂದರ್ಭಕ್ಕೆ ಕಟ್ಟು ಬಿದ್ದು ವಿಧಿ ಇಲ್ಲದೆ ಕಟ್ಟಿರೋ ತಾಳಿ ಅಂತ ಅವರೇ ಹೇಳ್ಬಿಟ್ರು. ಅತ್ತಿಗೆ ಎಂದು ತಲೆ ಚಚ್ಚಿಕೊಂಡು ಅಳುತ್ತಿದ್ದ ಸಾನ್ವಿಯನ್ನು ನೋಡಿ ಎಲ್ಲರ ಕಂಗಳು ತುಂಬಿ ಬಂದವು. ಸಾನ್ವಿ ಮತ್ತೆ ಮಾತು ಮುಂದುವರಿಸಿ, ಎಲ್ಲರೂ ಕೇಳಿಸ್ಕೊಳ್ಳಿ, ವಿಕ್ರಮ್ ಸರ್ ಮತ್ತೆ ನನ್ನ ಮದ್ವೆ ಮಾಡೋಕೆ ನಾವು ಮಾಡಿದ ನಾಟಕದ ಬಗ್ಗೆ ಅವರಿಗೆ ಗೊತ್ತಾಗೋದು ಬೇಡ ಅಂತ ಎಲ್ರಿಗೂ ಹೇಳಿ. ವಿಕ್ರಮ್ ಸರ್ಗೆ ನಾನು ಅವರನ್ನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗೋದೇ ಬೇಡ. ಯಾವತ್ತು ಅವರು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಮನಸ್ಸಾರೆ ಒಪ್ಕೋತಾರೋ ಆಗ್ಲೇ ನಾನು ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊತೀನಿ. ನನ್ಗೋಸ್ಕರ ಇಷ್ಟೆಲ್ಲ ಮಾಡಿರೋ ನೀವು ಇದೊಂದು ಸಹಾಯ ಮಾಡಿ ಎಂದು ಕೈ ಮುಗಿದಳು. ಅವಳನ್ನು ನೋಡಿ ಎಲ್ಲರಿಗೂ ಅಯ್ಯೋ ಎನಿಸಿತು. ಪಲ್ಲವಿ, ಸಾನ್ವಿ ಹೇಳ್ತಿರೋದು ಸರಿ ರಮ್ಯಾ, ನೀನು ರಾಹುಲ್ಗೆ ಕಾಲ್ ಮಾಡು. ಸಾನ್ವಿ ಹೇಳಿದ ಈ ವಿಷಯ ಆದಷ್ಟು ಎಲ್ಲರಿಗೂ ಬೇಗ ಹೇಳ್ಬೇಕು. ಅವರೇನಾದ್ರೂ ಎಲ್ಲ ಸತ್ಯ ವಿಕ್ರಮಣ್ಣಂಗೆ ಹೇಳ್ಬಿಟ್ರೆ ಎಂದವಳು ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ವಿಕ್ರಮಣ್ಣನ ಹತ್ತಿರ ಇರೋ ಸತ್ಯ ಹೇಳ್ಬಿಟ್ರ ಎಂದಾಗ ಪಂಕಜ್ ಇಲ್ಲ ಇನ್ನೂ ಹೇಳಿಲ್ಲ ಎಂದಾಗ ಪಲ್ಲವಿ ಒಳ್ಳೇದಾಯ್ತು, ಯಾವ ವಿಷಯ ಹೇಳೋದು ಬೇಡ ಎಂದವಳು ಸಾನ್ವಿ ಹೇಳಿದ್ದನ್ನು ಪಂಕಜ್ಗೆ ಹೇಳಿ, ಸಾನ್ವಿ ನಮ್ಮ ಹತ್ರ ಕೈ ಮುಗಿದು ಕೇಳಿದ್ದು ನೋಡಿ ತುಂಬಾ ನೋವಾಯ್ತು. ಅದಕ್ಕೆ ಯಾರು ಇರೋ ಸತ್ಯನ ವಿಕ್ರಮಣ್ಣಂಗೆ ಹೇಳೋದೇ ಬೇಡ. ಸಾನ್ವಿ ಹೇಳಿದ ಹಾಗೆ ಆಗ್ಲಿ, ಎಲ್ಲರಿಗೂ ಹೇಳಿ ಎಂದು ಕಾಲ್ ಕಟ್ ಮಾಡಿದಳು. ವಿಕ್ರಮ್ ಏನೊಂದು ಮಾತನಾಡದೆ ಮೌನವಾಗಿ ಕುಳಿತಿದ್ದ. ಪಂಕಜ್ ಎಲ್ಲರಿಗೂ ಕಣ್ಸನ್ನೆ ಮಾಡಿ ಸ್ವಲ್ಪ ದೂರಕ್ಕೆ ಹೋಗಿ ವಿಕ್ರಮ್ನನ್ನು ಹೊರತುಪಡಿಸಿ ಎಲ್ಲರೂ ಪಂಕಜ್ ಬಳಿ ಬಂದರು. ಅವನು ಸಾನ್ವಿ ಹೇಳಿದ ವಿಷಯ ಎಲ್ಲರಿಗೂ ಹೇಳಿ ವಿಕ್ರಮ್ಗೆ ಯಾವ ಸತ್ಯ ಗೊತ್ತಾಗೋದು ಬೇಡ. ಅವನು ಸಂಜಯ್ ಅಪ್ಪ ಅಮ್ಮ ಆಂಟಿ ಅಂಕಲ್ಗೆ ಈ ವಿಷಯ ಸದ್ಯಕ್ಕೆ ವಿಕ್ರಮ್ಗೆ ಗೊತ್ತಾಗೋದು ಬೇಡ ಅಂತ ಬೇರೆ ಏನಾದ್ರೂ ಕಾರಣ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಹಾಗೆ ರಾಹುಲ್ ನಿತಿನ್ಗೆ ಕಾಲ್ ಮಾಡಿ ಅವನಿಗೆ ವಿಷಯ ಹೇಳು, ಸದ್ಯಕ್ಕೆ ಯಾವ ವಿಷಯ ವಿಕ್ರಮ್ಗೆ ಗೊತ್ತಾಗೋದು ಬೇಡ. ಇಷ್ಟಾದ್ರೂ ಅವನಿಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಅವನೊಬ್ಬ ಇಡಿಯಟ್. ಸರಿ, ಏನಾದ್ರೂ ನಡೆಯೋದೆಲ್ಲ ನಡಿಲೇಬೇಕು. ಶಾಸ್ತ್ರಗಳು ಮುಗಿದ ಮೇಲೆ ರಿಸೆಪ್ಷನ್ಗೆ ಅರೇಂಜ್ ಮಾಡ್ಬೇಕು. ಬೇಗ ಹೋಗಿ ಎಲ್ಲ ರೆಡಿ ಮಾಡಿಸಿ. ರಾಹುಲ್, ನೀನು ವಿಕ್ರಮ್ನ ಕರ್ಕೊಂಡು ಮಂಟಪದ ಹತ್ತಿರ ಬಾ. ನಾನು ಸಾನ್ವಿ ಪರಿಸ್ಥಿತಿ ಹೇಗಿದೆ ನೋಡಿ ಅವಳನ್ನ ಕರ್ಕೊಂಡು ಬರ್ತೀನಿ ಎಂದವನು ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ಪಂಕಜ್ ಬಳಿ ಬಂದು, ಅಣ್ಣ, ಕೊನೆಗೂ ನಿಮ್ಮ ಫ್ರೆಂಡ್ ನನ್ನನ್ನ ಅನುಕಂಪ ತೋರಿಸಿನೇ ಮದ್ವೆ ಆಗಿದ್ದು ಎಂದು ಅಳುತ್ತಿದ್ದವಳನ್ನು ಸಮಾಧಾನ ಮಾಡುತ್ತಾ ಪಂಕಜ್, ಸಾನ್ವಿ ಎಲ್ಲ ಸರಿ ಹೋಗುತ್ತೆ, ಪ್ಲೀಸ್ ಕಣಮ್ಮ, ನೀನು ಅಳ್ಬೇಡ. ನಮ್ಗೆ ನಿನ್ನನ್ನ ಈ ರೀತಿ ನೋಡೋಕೆ ಆಗಲ್ಲ. ನೋಡು, ನೀನು ಈ ರೀತಿ ಅಳ್ತಿದ್ರೆ ರಾಮು ಅಂಕಲ್ ಮತ್ತೆ ಸ್ವರ್ಣ ಆಂಟಿ ಬೇಜಾರ್ ಮಾಡ್ಕೋತಾರೆ. ನೀನ್ ಪ್ರೀತಿ ಮಾಡಿದ್ದ ವಿಕ್ರಮ್ನೆ ನೀನು ಮದ್ವೆ ಆಗಿದ್ಯಾ. ಇಷ್ಟೇ ಆಗಿದೆ ಅಂದ್ಮೇಲೆ ಅವನ ಮನಸ್ಸಲ್ಲಿರೋ ನಿನ್ನ ಬಗೆಗಿನ ಪ್ರೀತಿ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಸಾನ್ವಿಗೆ ಮುಖ ತೊಳೆಸಿ ರೆಡಿ ಮಾಡಿ ಕರ್ಕೊಂಡು ಬನ್ನಿ. ಕೆಲವು ಶಾಸ್ತ್ರಗಳು ಮುಗಿದ ಮೇಲೆ ರಿಸೆಪ್ಷನ್ ಇದೆ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಸಂಜು ಜಗನ್ಗೆ ಹೇಳಿದೀನಿ. ಈಗಾಗಲೇ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡಬೇಡಿ. ಸಾನ್ವಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸುಸ್ತಾಗ್ತಾಳೆ, ಬೇಗ ರೆಡಿ ಮಾಡಿ ಕರ್ಕೊಂಡು ಬನ್ನಿ ಎಂದು ಹೇಳಿದವನು ನಿಂದ ಹೊರಗೆ ಹೋದ. ಸಾನ್ವಿ, ಅತ್ತಿಗೆ ನನ್ಗೆ ಯಾವ ಶಾಸ್ತ್ರನೂ ಬೇಡ, ನನ್ನ ಪಾಡಿಗೆ ಬಿಟ್ಟು ಬಿಡಿ. ಮನಸ್ಸಲ್ಲಿ ಪ್ರೀತಿನೇ ಇಲ್ಲದೆ ಇರೋರ್ ಜೊತೆ ಯಾವ ಸಪ್ತಪದಿ ಶಾಸ್ತ್ರ ಆಗ್ಲಿ ಅರುಂಧತಿ ನಕ್ಷತ್ರ ಶಾಸ್ತ್ರ ಆಗ್ಲಿ ಮಾಡಿದ್ರೆ ಯಾವ ಅರ್ಥನೂ ಇರಲ್ಲ. ನನ್ಗೆ ಯಾವ ಶಾಸ್ತ್ರಗಳು ಬೇಡ ಎಂದಾಗ ಪಲ್ಲವಿ, ನೋಡು ಸಾನ್ವಿ, ಹಠ ಮಾಡ್ಬೇಡ. ಮದುವೆ ಮುಗಿದಿದೆ, ಮುಂದಿನ ಶಾಸ್ತ್ರಗಳು ನಡೆದ್ರೆ ಮಾತ್ರ ಮದುವೆಗೆ ಒಂದು ಪರಿಪೂರ್ಣ ಅರ್ಥ ಸಿಗೋದು, ಮದುವೆ ಪರಿಪೂರ್ಣ ಆಗೋದು. ಹಠ ಮಾಡ್ಬೇಡ. ಮುಂದೊಂದ್ ದಿನ ವಿಕ್ರಮಣ್ಣ ನಿನ್ಗೆ ಅವರ ಮನಸ್ಸಲ್ಲಿರೋ ಪ್ರೀತಿನ ಖಂಡಿತ ಹೇಳ್ತಾರೆ. ಅವತ್ತು ನಮ್ಮ ಮದುವೆಯಲ್ಲಿ ಎಲ್ಲಾ ಶಾಸ್ತ್ರಗಳು ನಡಿಬೇಕಿತ್ತು ಅಂತ ನೆನೆಸ್ಕೊಂಡ್ರೆ ಬೇಜಾರ್ ಮಾಡ್ಕೋತೀಯ. ನೋಡು, ಖಂಡಿತ ನಿನ್ನ ಪ್ರೀತಿ ನಿನ್ಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಎಂದಳು. ಸಾನ್ವಿಗೆ ಪಲ್ಲವಿಯ ಮಾತುಗಳು ಸರಿಯಾಗಿದೆ ಎನಿಸಿ ಮುಂದಿನ ಶಾಸ್ತ್ರಕ್ಕೆ ತಯಾರಾದಳು. ವಿಕ್ರಮ್ ಬಳಿ ಬಂದ ಪಂಕಜ್, ವಿಕ್ರಮ್ ಮುಂದಿನ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿದೆ, ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ರೆಡಿಯಾಗು ಎಂದಾಗ ವಿಕ್ರಮ್, ನೋಡು, ನಾನು ಸಾನ್ವಿ ಇಬ್ಬರು ಈ ಮದ್ವೆನ ಇಷ್ಟ ಇಲ್ಲದೆ ಆಗಿರೋದು ಅಂದ್ಮೇಲೆ ಯಾವ ಶಾಸ್ತ್ರ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ ಅಲ್ವಾ ಎಂದಾಗ ಪಂಕಜ್, ಇದನ್ನ ತರ ಆಡ್ಬೇಡ. ಮದುವೆ ಮುಗ್ದಿದೆ, ಮುಂದಿನ ಶಾಸ್ತ್ರನ ಮಾಡ್ಲೇಬೇಕು. ಆಗಲೇ ನೀನು ಸಾನ್ವಿಗೆ ಕಟ್ಟಿರುವ ತಾಳಿಗೆ ಪರಿಪೂರ್ಣತೆ ಸಿಗೋದು. ಪದೇ ಹೇಳಿದ್ದೆ ಹೇಳಿ ನಮ್ಗೆ ಸಾಕಾಗಿದೆ. ಇರಿಟೇಟ್ ಮಾಡ್ಬೇಡ, ಹಠ ಮಾಡದೆ ರೆಡಿ ಆಗಿ ಬಾ. ನೀನು ಈ ತರ ಆಡ್ತಿದ್ರೆ ಎಲ್ಲರಿಗೂ ಬೇಜಾರಾಗತ್ತೆ ಎಂದಾಗ ವಿಕ್ರಮ್, ಪಂಕಜ್ಗೆ ಕೋಪ ಬಂದಿದೆ ಎಂದು ಅರ್ಥ ಮಾಡಿಕೊಂಡವನು ಮರು ಮಾತನಾಡದೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದ. ಸಾನ್ವಿ ವಿಕ್ರಮ್ ಇಬ್ಬರು ಸಪ್ತಪದಿ ಶಾಸ್ತ್ರಕ್ಕೆ ಬಂದರು. ವಿಕ್ರಮ್ ಸಾನ್ವಿ ಮುಖವನ್ನು ಒಮ್ಮೆ ದಿಟ್ಟಿಸಿ ನೋಡಿದ. ಆದರೆ ಸಾನ್ವಿ
ಸಾನ್ವಿ ಮಾತ್ರ ವಿಕ್ರಮ್ ಕಡೆ ನೋಡದೆ ತಲೆ ತಗ್ಗಿಸಿ ನಿಂತಿದ್ದಳು. 7 ಹೆಜ್ಜೆಗಳ ಸಪ್ತಪದಿ ಶಾಸ್ತ್ರವು ವಿವಾಹ ಪದ್ಧತಿಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಪವಿತ್ರವಾದ ವಿಧಿ. ಅಗ್ನಿ ಸಾಕ್ಷಿಯಾಗಿ ವಧುವರರು 7 ಹೆಜ್ಜೆಗಳನ್ನು ಇಡುವಾಗ ಪ್ರತಿಯೊಂದು ಹೆಜ್ಜೆಯು ಜೀವನದ ಒಂದೊಂದು ಪ್ರಮುಖ ಆಯಾಮ ಮತ್ತು ಜವಾಬ್ದಾರಿಯನ್ನು ಸೂಚಿಸುತ್ತದೆ. ಆ 7 ಹೆಜ್ಜೆಗಳ ಅರ್ಥ ಇಲ್ಲಿದೆ. ಮೊದಲ ಹೆಜ್ಜೆ ಆಹಾರ ಮತ್ತು ಪೋಷಣೆ. ದಂಪತಿಗಳು ತಮ್ಮ ಜೀವನದಲ್ಲಿ ಆಹಾರ ಮತ್ತು ಸಂಪನ್ಮೂಲಗಳಿಗೆ ಕೊರತೆಯಾಗದಂತೆ ಪರಸ್ಪರ ಸಹಕರಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತಾರೆ. ಎರಡನೇ ಹೆಜ್ಜೆ ಶಕ್ತಿ ಮತ್ತು ಆರೋಗ್ಯ. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಹಾಗೂ ಆರೋಗ್ಯಕರ ಜೀವನ ನಡೆಸಲು ಸಂಕಲ್ಪ ಮಾಡುತ್ತಾರೆ. ಮೂರನೇ ಹೆಜ್ಜೆ ಸಂಪತ್ತು ಮತ್ತು ಸಮೃದ್ಧಿ. ಪ್ರಾಮಾಣಿಕ ಮಾರ್ಗದಲ್ಲಿ ಸಂಪತ್ತನ್ನು ಗಳಿಸಿ ಕುಟುಂಬದ ಏಳಿಗೆಗಾಗಿ ಅದನ್ನು ಬಳಸುವ ಭರವಸೆ ನೀಡುತ್ತಾರೆ. ನಾಲ್ಕನೇ ಹೆಜ್ಜೆ ಜ್ಞಾನ ಮತ್ತು ಸಂತೋಷ. ಪರಸ್ಪರ ಪ್ರೀತಿ, ಗೌರವ ಮತ್ತು ಜ್ಞಾನದ ಮೂಲಕ ಜೀವನದಲ್ಲಿ ಸುಖ ಸಂತೋಷವನ್ನು ಕಂಡುಕೊಳ್ಳಲು ಶ್ರಮಿಸುವುದಾಗಿ ಮಾತು ಕೊಡುತ್ತಾರೆ. ಐದನೇ ಹೆಜ್ಜೆ ಸಂತಾನ ಮತ್ತು ಜವಾಬ್ದಾರಿ. ಉತ್ತಮ ಗುಣನಡತೆಯುಳ್ಳ ಮಕ್ಕಳನ್ನು ಪಡೆದು ಅವರನ್ನು ಸತ್ಪ್ರಜೆಗಳಾಗಿ ಬೆಳೆಸುವ ಹೊಣೆಗಾರಿಕೆಯನ್ನು ಸ್ವೀಕರಿಸುತ್ತಾರೆ. ಆರನೇ ಹೆಜ್ಜೆ ಋತುಗಳು ಮತ್ತು ಸೌಖ್ಯ. ಜೀವನದ ಎಲ್ಲ ಏರಿಳಿತಗಳಲ್ಲಿ ಎಲ್ಲ ಕಾಲಮಾನಗಳಲ್ಲಿ ಪರಸ್ಪರ ಜೊತೆಯಾಗಿ ನಿಂತು ಸುಖವಾಗಿ ಬಾಳುತ್ತೇವೆ ಎಂದು ಪ್ರಮಾಣಿಸುತ್ತಾರೆ. ಏಳನೇ ಹೆಜ್ಜೆ ಸ್ನೇಹ ಮತ್ತು ನಿಷ್ಠೆ. ಇದು ಅಂತಿಮ ಹೆಜ್ಜೆ. ಇಲ್ಲಿ ವಧುವರರು ಸದಾಕಾಲ ಆಜನ್ಮಾಂತರ ಸ್ನೇಹಿತರಾಗಿ ಪರಸ್ಪರ ನಿಷ್ಠೆಯಿಂದಿರುತ್ತೇವೆ ಎಂದು ಮದುವೆಯ ಬಂಧವನ್ನು ಪೂರ್ಣಗೊಳಿಸುತ್ತಾರೆ. ವಿಕ್ರಮ್ ಸಾನ್ವಿ 7 ಹೆಜ್ಜೆಗಳನ್ನಿಟ್ಟು ಸಪ್ತಪದಿ ಶಾಸ್ತ್ರ ಮುಗಿಸಿದರು. ವಿಕ್ರಮ್ ತನಗೆ ಮದುವೆ ಇಷ್ಟ ಇರಲಿಲ್ಲ ಎಂದದ್ದು ಸಾನ್ವಿ ಮನಸ್ಸಿಗೆ ನೋವುಂಟು ಮಾಡಿತ್ತು. ಏನು ಸಾನ್ವಿ ವಿಕ್ರಮ್ ಮಧ್ಯೆ ಸುಖಿ ದಾಂಪತ್ಯ ಏರ್ಪಡುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನ್ನಿಸಿತು ಎಂಬುದನ್ನು ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಮಿಸ್ ಮಾಡದೆ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.